ಹಲೋ ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ, ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಅಪ್ಪಾಜಿಗೆ ತಿಂಡಿ ಮಾಡಿಕೊಟ್ಟು ನಾನು ಎಲ್ಲರ ಇವತ್ತು ದರ್ಗಾಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾನು ಒಬ್ಬಳೇ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಪಕ್ಕದ ಮನೆ ಹುಡುಗಿನ ಕರೆದೆ, ಅಮ್ರಿನ್ ಅಂತ ಅವಳು ನೀನು ಬತ್ತೀಯ ನನ್ನ ಜೊತೆ ಹೋಗೋಣ ದರ್ಗಾಗೆ ಅಂದಿದ್ದಕ್ಕೆ ಆಯ್ತಕ್ಕ ಬರ್ತೀನಿ ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು. ಸಿರಾಗೆ ಹೋಗೋಣ ಅಂತ ಹೇಳಿದೆ. ಅದಕ್ಕೆ ಅವಳು ಆಯ್ತಕ್ಕ ನಾನು ಸಿರಾ ನೋಡಿಲ್ಲ, ನಾನು ಬರ್ತೀನಿ ನಿಮ್ಮ ಜೊತೆ ಹೋಗೋಣ ಅಂತ ಅಂದ್ಲು. ಆಯಿತು ರೆಡಿಯಾಗಿ ಬಾ ಅಂತ ಅಂದಿದ್ದಕ್ಕೆ ಆಮೇಲೆ 11 ಗಂಟೆಗೆ ಹೋಗೋಣ ಬಾ ಅಂತ ಅಂದ್ವಿ. ಅಷ್ಟೊತ್ತಿಗೆ ಅವಳು ರೆಡಿಯಾಗಿ ಎಲ್ಲ ಬಂದು ಆಮೇಲೆ 11 ಗಂಟೆಗೆ ಇಲ್ಲಿಂದ ಹೊರಟು ಗುಬ್ಬಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಅತ್ತಿಂದ ತುಮಕೂರಿಗೆ ಹೋಗಿ ತುಮಕೂರಿಂದ ಸಿರಾಗೆ ಬಸ್ ಹತ್ಕೊಂಡು ಹೋಗೋದಾದ್ಮೇಲೆ ಅಲ್ಲಿ ಒಂದು ಫಸ್ಟು ಇನ್ನೊಂದು ದರ್ಗಾ ಇದೆ, ಆ ದರ್ಗಾಗೆ ಹೋದ್ವಿ. ಆ ದರ್ಗಾ ಹೆಸರು ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಅಲ್ಲಿ ನೋಡಿಕೊಂಡು ಮತ್ತೆ ಇನ್ನೊಂದು ಸಿರಾದಲ್ಲಿ ಇನ್ನೊಂದು ದೊಡ್ಡ ದರ್ಗಾ ಇದೆ, ಅದು ಸಿರಾಗೆ ದೊಡ್ಡ ದರ್ಗಾ ಅಂತೆ. ಅಲ್ಲಿಗೆ ಹೋಗಿ ಎಲ್ಲ ಒಳಗಡೆ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಒಂದು 5 ನಿಮಿಷ ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಆಮೇಲೆ ಎಲ್ಲ ಅಲ್ಲಿ ನೋಡಿಕೊಂಡು ಆಮೇಲೆ ಈ ಕಡೆ ಬಂದ್ವಿ. ಅಲ್ಲಿ ಒಂದು ಕುದುರೆ ಇತ್ತು. ನಮ್ಮ ಪಾಪು ಆ ಪಕ್ಕದ ಮನೆ ಹುಡುಗಿ ಇದೆ, ಆ ಮಗಳದು ಮೊಹಮ್ಮದಿಯಾ ಅಂತ. ಅವಳು ಅಕ್ಕ ನಾನು ಫೋಟೋ ತೆಗಿಸ್ಕೊತೀನಿ ಕುದುರೆ ತವ ಅಂತ ಅಂದ್ಲು. ಅದಕ್ಕೆ ಅವಳನ್ನ ಅಲ್ಲಿ ಕುದುರೆ ತವ ಕರ್ಕೊಂಡೋಗಿ ಫೋಟೋ ತೆಗೆಸ್ಕೊಂಡು